ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ಯಾಕಂದರೆ ಪ್ರತಿನಿತ್ಯ ನಿಮಗೆ ಹಲವಾರು ವಿಚಾರಗಳ ಬಗ್ಗೆ ನಾವು ವಿಡಿಯೋಸ್ ಮುಖಾಂತರ ಮಾಹಿತಿನ ನೀಡ್ತಾ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈಗ ನಾವು ರಸ್ತೆನಲ್ಲಿ ಹೋಗ್ತಾ ಇರಬೇಕಾದ್ರೆ ಸಾಕಷ್ಟು ಜನ ನಮಗೆ ಎಲ್ಲೋ ಒಂದು ಕಡೆ ಸಮಸ್ಯೆಯಲ್ಲಿ ಇರ್ತಾರೆ, ಭಿಕ್ಷೆ ಬೇಡ್ತಾ ಬರ್ತಾರೆ ಅಂತ ಹೇಳ್ಬೋದು. ಮಕ್ಕಳನ್ನ ಎತ್ಕೊಂಡಿರ್ತಾರೆ. ಇನ್ನು ಕೆಲವರು ಅಂಗವಿಕಲಾಗಿರ್ತಾರೆ, ಕಣ್ಣು ಕಾಣಿಸೋದೇ ಇಲ್ಲ ಅಥವಾ ಕೈಕಾಲು ಸ್ವಾಧೀನ ಇರೋದಿಲ್ಲ. ಅದೇ ರೀತಿ ದೇವಸ್ಥಾನದಿಂದ ಹೊರಗಡೆ ಬರೋವು ಕೂಡ ಸಾಕಷ್ಟು ಜನ ಭಿಕ್ಷುಕರನ್ನ ನಾವು ನೋಡ್ತೀವಿ. ನಾವು ಅವ್ರಿಗೆ ಭಿಕ್ಷೆನ ನೀಡಬೇಕಾ? ನಿಜವಾಗ್ಲೂ ಅವ್ರಿಗೆ ಸಮಸ್ಯೆ ಇದೆ ಅಂತ ಅನಿಸಿದ್ರೆ ಮಾತ್ರ ಕೊಡಬೇಕಾ? ಅಥವಾ ನಾವು ಭಿಕ್ಷೆ ನೀಡಿದಾಗ ಅವ್ರಿಗಿರುವಂಥ ಪಾಪಗಳು ನಮಗೆ ಬಂದ್ಬಿಡುತ್ತಾ? ಹೇಗೆ? ಈ ಒಂದು ಗೊಂದಲದ ಪ್ರಶ್ನೆ ಬಹಳ ದಿನಗಳಿಂದ ಕಾಡ್ತಾ ಇತ್ತು. ಕೊಟ್ಟರೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಕೊಟ್ಬಿಡೋಣ. ಅಯ್ಯೋ, ಅವ್ರಿಗೆ ಕೈಕಾಲು ಚೆನ್ನಾಗಿದೆ, ಅವ್ರಿಗೆ ಯಾಕೆ ಕೊಡೋಕೆ ಹೋದೆ ಅಂತ ಹೇಳ್ತಾರೆ ಸಾಕಷ್ಟು ಜನ. ಸೊ ಎಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಂಡು ಕೊಡಬೇಕಾಗತ್ತೆ, ಅಥವಾ ಕೊಡೋದ್ರಿಂದ ನಮಗೆ ಒಳಿತಾಗತ್ತಾ ಅಥವಾ ಕೆಡಕಾಗತ್ತಾ? ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವೆಲ್ಲಾದರೂ ಪ್ರಯಾಣ ಮಾಡ್ತೀನಿ ಅಂತಂದರೆ ಬಹುಶಃ ಆ ಪ್ರಯಾಣಕ್ಕೆ ಸಂಬಂಧಪಟ್ಟಾಗೆ ನೀವೆಲ್ಲವನ್ನು ಕೂಡ ಪೂರ್ವ ತಯಾರಿ ಮಾಡಿಕೊಂಡೇ ಹೊರಡ್ತೀರಿ, ಹೌದಾ? ನೀವು 2 days ಟ್ರಿಪ್ ಪ್ಯಾಕ್ ಮಾಡಿ, ಎಸ್, ಎಲ್ಲ ರೀತಿಯಲ್ಲೂ ಕೂಡ ನೀವು ಅರೇಂಜ್ ಮಾಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡೇ ಹೊರಡ್ತೀರಿ. ಇಲ್ಲೆಲ್ಲೂ ವ್ಯತ್ಯಾಸ ಇಲ್ಲ. ಆದರೆ ಇದನ್ನು ಒಮ್ಮೆ ನೀವು ತಲೆಗೆ ಹಾಕ್ಕೋಬೇಕಾಗತ್ತೆ. ನಿಮಗೆ ಮೊದಲೇ ಎಲ್ಲಿ ಉಳ್ಕೊಳ್ತೀವಿ, ಎಷ್ಟು ದುಡ್ಡು ಬೇಕಾಗತ್ತೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ನಿಮಗೆ ಮಾಡ್ಕೊಂಡು ಹೋಗ್ತೀರಿ. ಆದರೆ ದಾರಿಯಲ್ಲಿ ಯಾರಾದರೂ ಸಡನ್ನಾಗಿ ಈ ರೀತಿ ಭಿಕ್ಷುಕರು ಬಂದರೆ, ಒಂದು ಮಗುವನ್ನು ತಗೊಂಡು ಒಬ್ಬ ತಾಯಿ ಬಂದರೆ, ಕಣ್ಣು ಇಲ್ಲದವನ ಇನ್ನೊಬ್ಬರು ಕರ್ಕೊಂಡು ಬಂದಾಗ, ಅಥವಾ ಬೇರೆ ಇನ್ಯಾರಾದರೂ ಮಂಗಳಮುಖಿರು ಬಂದರೆ, ಇವರು ಬಂದಾಗ ಪರ್ಸ್ ನೋಡ್ತೀರಿ, ಹೀಗೆ ಹಾಗೆ ಮಾಡ್ತೀರಿ, ನಿಮ್ಮ ವೆಹಿಕಲ್ ಹೊರಬೇಕು, ಅಲ್ಲಿ ತನಕ ಈಗಾಗ ಬ್ಯಾಲೆನ್ಸ್ ಮಾಡ್ತೀರಿ, ಮುಂದಕ್ಕೆ ಹೊರಟೋಗ್ತೀರಿ. ಇಲ್ಲಿ ಪಾಪ ಬರೋದು. ನೀವು ಕೊಟ್ಟರೆ ಪಾಪ ಬರಲ್ಲ. ಅದಕ್ಕೆ ನಾನು ಹೇಳಿದ್ದು, ಪೂರ್ವ ತಯಾರಿ ಮನೆಯಲ್ಲಿ ಮಾಡಿಕೊಳ್ಳುವಾಗಲೇ ಒಂದು 10 rupees ನೋಟ್ ಅಥವಾ 20 rupees ಒಂದು ನೋಟ್ ಒಂದಷ್ಟು ಇಟ್ಕೊಳ್ಳಿ. ಒಂದು 200 ರೂಪಾಯಿಗೋ ಒಂದು 1000 ರೂಪಾಯಿಗೋ ಎಷ್ಟಕ್ಕೋ ಒಟ್ಟಾರೆ 10 rupees ಮಾಡ್ಕೊಳ್ಳಿ. ನಿಮಗೆ ಶಕ್ತಿ ಇದೆಯಾ 50 rupees ಮಾಡ್ಕೊಳ್ಳಿ, ಅಥವಾ 100 rupees ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮ್ಮ ಬ್ಯಾಗಲ್ಲಿ ಯಾವ್ದು ಏನೇನು ಇಡಬೇಕು ಎಲ್ಲ ಇಡ್ತೀರಿ. ಇದನ್ನು ಕೂಡ ಜೋಡಣೆ ಮಾಡಿ ಇಟ್ಕೊಳ್ಳಿ. ಎಸ್, ಯಾರಾದರೂ ನನ್ನನ್ನು ಆಶ್ರಯಾಗಿ ಅಂದರೆ ಕೇಳಿದರೆ, ನನಗೆ ಇದು ಬೇಕು ಅಂತ ಕೇಳಿದರೆ ಅವ್ರಿಗೆ ಅದನ್ನು ಕೊಡೋಣ. ಕೃಷ್ಣ ಅರ್ಪಣ. ನಮಗಿದ್ದ ಕಷ್ಟ ಇದರ ಮುಖಾಂತರ ಕ್ಲಿಯರ್ ಮಾಡು. ಅವನಿಗೆ ನಾನು ಕೊಟ್ಟಿರೋದು ಆಹಾರವಾಗಲಿ, ನಾನು ಕೊಟ್ಟಿರೋದು ಅವನಿಗೆ ಚೈತನ್ಯವಾಗಲಿ ಅಂತ ಹೇಳಿನೇ ನೀವು ಕೊಡಬೇಕು. ಬಿಟ್ಟರೆ ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡು ಅವ್ರು ಕೊಟ್ಬಿಟ್ರೆ ಅವ್ರದ್ದು ಪಾಪ ನಮಗೆ ಬಂದುಬಿಡುತ್ತೆ. ಇದು ಈ ಜುಗ್ಗಾತನ ಮಾಡೋರ ಬುದ್ಧಿಗಳಿವೆಲ್ಲ. ಇದನ್ನು ಹೇಳಿ ನಿಮ್ಮನ್ನು ದಿಕ್ಕು ತಪ್ಪಿಸಿದ್ದಾರೆ ಪಾಪ. ಅವನು ನಿಮ್ಮನ್ನೇ ನಂಬಿಕೊಂಡು ಬದುಕ್ತಿದ್ದಾನೆ ರೀ. ಒಂದು 10 ರೂಪಾಯಿ ಕೊಟ್ಟರೆ ಎಂತಾಗತ್ತೆ? ನೀವು ಟ್ಯಾಕ್ಸ್ ಕಟ್ಟಲ್ವಾ? ಬೇರೆ ಬಿಲ್లుಗಳು ಜಾಸ್ತಿ ಹಾಕಿರಲ್ವಾ? ಏನದು ಈಗ ಬಂದಿರತಕ್ಕಂಥ ನಮಗೆಲ್ಲ ಕೂಡ ಎಷ್ಟೆಲ್ಲ ಕೂಡ ಬಂದಿದ್ದಾವೆ, GST ಅಂತ, ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ರಲ್ಲ. ಇದು ಕೂಡ ಕರ್ಮದ GST. ಕಳೀರಿ ಅತ್ಲಾಗೆ ಅಂಥ GST ಇಲ್ಲ. ಕಳಿಬೇಕಾದ್ರೆ ಯಾರಾದರೂ ಬಂದರೆ ದಯವಿಟ್ಟು ಅವನು ನಮ್ಮ ಹತ್ರ ಬರಲಿ, ನಾನು ಇದನ್ನು ಕೊಡಬೇಕು ಅಂತ ಕಾಯ್ತಾ ಇರ್ಬೇಕು ನೀವು. ಅರೆ, ಅವ್ನು ಬಂದುಬಿಡ್ತಾನ, ಸರಿ ಗಾಡಿ ಮೂವ್ ಮಾಡಿಬಿಡೋಣ, ಆ ಅಕ್ಕಪಕ್ಕದ ನೋಡಿ ನಂಗೆ ಅವಮಾನ ಆಗಿಬಿಡುತ್ತೆ, ನಾನು ಕೊಡಲ್ಲ, ನನ್ನ ಪರ್ಸಲ್ಲಿ ಇರಲ್ಲ, ಇರೋದೇ ಇಲ್ಲ ಅಲ್ಲಿ, ಸುಮ್ಮನೆ ನೋಡ್ತಿರ್ತೀರಿ. ಹಾಗೆ ಮಾಡಬೇಡಿ. ಪೂರ್ವ ತಯಾರಿ, ನೀವು 2 ದಿನ ಟ್ರಿಪ್ಪಿಗೆ ಹೇಗೆ ರೆಡಿ ಆಗಿರ್ತೀರೋ ಹಾಗೇ ಅದಕ್ಕೆ ಸಂಬಂಧಪಟ್ಟ ಹಣವನ್ನು ಕೂಡ ಇಟ್ಟುಕೊಂಡಿದ್ದು ನಿಮ್ಮ ಶಕ್ತಿಯಾನುಸಾರ ಕೃಷ್ಣಾರ್ಪಣ. ಅಂದರೆ ಇದನ್ನು ಕೊಡುವಾಗ ಮನಸ್ಸಲ್ಲೇ ನೀವು ಕೃಷ್ಣಾರ್ಪಣ ಈ ಮಂತ್ರ ಜಗತ್ತನ್ನೇ ನಡೆಸುವಂಥದ್ದು. ನಿನ್ನ ನಡೆಸಲ್ವಾ? ನಿನ್ನ ನಡೆಸುತ್ತೆ. ನಿನ್ನ ಕಷ್ಟ ತೊಲಗಿಸುತ್ತೆ. ದೊಡ್ಡ ಮಟ್ಟದ್ದು. ಇವ್ರದ್ದು ಎಷ್ಟು ಮಹಾಸೈನ್ಯ ಇತ್ತು? 6 ಅಕ್ಷೋಹಿಣಿ. ಅವ್ರದ್ದು ಎಷ್ಟಿತ್ತು? 13 ಅಕ್ಷೋಹಿಣಿ ಇತ್ತು. ಇವರು ಮಹಾ ಎಷ್ಟಿದ್ರು? ಬರೀ 5 ಜನ. ಅವ್ರು ಎಷ್ಟು ಜನ ಇದ್ದರು? 101 ಜನ. ಇವನೊಬ್ಬ ಇದ್ದರೆ ಸಾಕು. ಈ ಕೃಷ್ಣಾರ್ಪಣ ಒಂದು ಮಂತ್ರ ಸಾಕು, ನಿಮ್ಮನ್ನು ಕಷ್ಟದ ಸಮುದ್ರದಿಂದ ಪಾರು ಮಾಡುತ್ತೆ. ನಿಮಗೆ ಬೇಕಾಗಿರೋ ಸುಖ ಸೌಖ್ಯದ ಭಾಗ್ಯದ ನದಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮಗಿರ್ತಕ್ಕಂಥ, ಯಾಕಂದರೆ ನೀವು ಸಮುದ್ರ ನೀರು ಕುಡಿಲಿಕ್ಕೆ ಬರಲ್ವಲ್ಲ, ಅದು ಕಷ್ಟ ಅಂದ್ಕೊಳ್ಳೋಣ. ನಮ್ಮ ಕಷ್ಟ ಸಹಿಸೋಕ್ಕೆ ಆಗ್ತಾ ಇಲ್ವಲ್ಲ. ಇನ್ನು ನದಿ ನೀರು ಕುಡಿಲಿಕ್ಕೆ ಯೋಗ್ಯವಾಗಿದೆ, ಸೌಖ್ಯವಾಗಿದೆ, ಅಂತಹದನ್ನು ಕೊಡಬೇಕು ಅಂತಂದರೆ ಯಾರಾದರೂ ಕೂಡ ದಾರಿ ಹೋಗರಿಗೆ ಅಥವಾ ದೇವಸ್ಥಾನದ ಇರ್ತಕ್ಕಂತಹ ಭಿಕ್ಷಕರಿಗೆ ನೀವು ಕೊಡ್ತೀನಿ ಅಂತಂದರೆ ಗೊತ್ತಿಲ್ಲ ನಿನಗೆ. ಆ ನೋಟಿನ ಹತ್ರ ಇದ್ದದ್ದು ಅಥವಾ ನಿನಗೆ ಇನ್ನೂ ಸುಮಾರು ಜನ ಸುತ್ತಾಡಿ ಅಷ್ಟೂ ಜನಗಳು 1000 ಜನಕ್ಕೆ ತಲುಪಿ ಬಂದಿದೆ ನೋಟ್. ಅದು
1,007 ಜನ ಆಗಿದೆ. 1,008ನೇ ನೀನೇ ಆಗಿದೀಯಾ. ಈ 1,008 ಅಥವಾ 108 ಏನಪ್ಪ, ನಮಗೆ 108 ರೋಗಗಳು ಕೇಳಿದ್ದೀರಾ? ಆ ವಾಹನಕ್ಕೂ 108 ಇಟ್ಟಿರ್ತಾರೆ, 108 ಆಂಬುಲೆನ್ಸ್ಗೂ ಇಟ್ಟಿರ್ತಾರೆ. 108 ತಾಪತ್ರಯನೋ ಅಂತ ಮಾತಾಡ್ತಿರ್ತಾರೆ. 108 ಜನರ ಬಳಿ ಹೋಗಿ ಬಂದಿದ್ದ ನೋಟು ನೀನೇ 108ನವನು ಆಗಿದೆಯಾ, ಕೃಷ್ಣಾರ್ಪಣ ಕೊಟ್ಟಾಗಿದೆ ಅವನಿಗೆ. ಇನ್ನೆಲ್ಲವೂ ಕೂಡ ಅದೃಷ್ಟವೇ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಮಾಡ್ತೀನಿ ಅನ್ನಿ. ಬಹುಶಃ ಆ ಭಿಕ್ಷಾಧಿಪತಿಗೆ ಕೊಟ್ಟ ನೀವು ಕೋಟ್ಯಾಧಿಪತಿ ಕೂಡ ಆಗಲೂಬಹುದು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಕಷ್ಟ ಅಥವಾ ಈ ರೀತಿಯಾಗಿರುವಂಥ ನಮಗೆ ಬೇಡಿಕೆ ಇಟ್ಟಾಗ, ಹಣವನ್ನು ಕೇಳಿದಾಗ ನಾವು ಯಾವ ರೀತಿ ಮೊದಲೇ ಪ್ರಿಪೇರ್ ಆಗಿ ನಾವು ಹೋಗಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಯಾವ ಒಂದು ಪ್ಲ್ಯಾನ್ ಇರಬೇಕು, ಕೊಡದೆ ಮುಂದಕ್ಕೆ ಹೋದರೆ ಯಾವ ರೀತಿ ನಾವು ಸಮಸ್ಯೆಗೆ ಸಿಕ್ಕಾಕೊಳ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಾನು ಕೇಳಿದಂಥ ಪ್ರಶ್ನೆಯ ಕುರಿತಾಗಿ ನಿಮಗೂ ಕೂಡ ಡೌಟ್ ಇತ್ತು ಅಂತಂದರೆ ಈ ಒಂದು ವಿಡಿಯೋ ಮುಖಾಂತರ ನನಗೆ ಸಂಪೂರ್ಣವಾಗಿರುವಂಥ ಕ್ಲಾರಿಟಿನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.